ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. 92 ವರ್ಷ ವಯಸ್ಸಾಗಿತ್ತು ಅವರಿಗೆ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅವರನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮನಮೋಹನ್ ಸಿಂಗ್ ದೈವಾಧೀನರಾಗಿದ್ದಾರೆ. ಮಿತ್ರರೇ, ಮನಮೋಹನ್ ಸಿಂಗ್ ಅವರನ್ನ ಇಡೀ ದೇಶ ನೆನಪು ಮಾಡಿಕೊಳ್ಳಲೇಬೇಕು. ಈ ದೇಶ ಯಾವತ್ತೂ ಕೂಡ ಮನಮೋಹನ್ ಸಿಂಗ್ ಅವರನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಮಾತು ಬೆಳ್ಳಿ, ಮೌನ ಬಂಗಾರ, ಇದು ಮನಮೋಹನ್ ಸಿಂಗ್ ಅವರಿಗೆ ಹೇಳಿ ಮಾಡಿಸಿದಂತಹ ಮಾತು. ಈ ದೇಶವನ್ನು 10 ವರ್ಷಗಳ ಕಾಲ ಪ್ರಧಾನಿಯಾಗಿ ಆಳ್ವಿಕೆಯನ್ನು ನಡೆಸಿದ್ರು. ಸತತ 2 ಟರ್ಮ್ ಪೂರೈಸಿದಂತಹ ದೇಶದ 3ನೇ ಪ್ರಧಾನಿ ಎಂಬ ಖ್ಯಾತಿಯೂ ಕೂಡ ಮನಮೋಹನ್ ಸಿಂಗ್ ಪಾಲಿಗಿತ್ತು. ಮಿತ್ರರೇ, ಮನಮೋಹನ್ ಸಿಂಗ್ ಒಬ್ಬ ಗ್ರೇಟ್ ಲೀಡರ್ ಅಂತ ಅನಿಸಿಕೊಳ್ಳಿಲ್ಲ. ಅವರೊಬ್ಬ ಗ್ರೇಟ್ ಸ್ಕಾಲರ್, ಮಹಾಬುದ್ಧಿವಂತ, ಅಪ್ರತಿಮ ಜ್ಞಾನಿ. ಭಾರತದ ಅರ್ಥಶಾಸ್ತ್ರಜ್ಞರಲ್ಲಿ ಮನಮೋಹನ್ ಸಿಂಗ್ಗೆ ದೊಡ್ಡ ಸ್ಥಾನ ಇದೆ. ಇಂತಹ ಮನಮೋಹನ್ ಸಿಂಗ್ ಪಾಕಿಸ್ತಾನದಲ್ಲಿ ಹುಟ್ಟಿದ್ದು, ಆನಂತರ ಭಾರತಕ್ಕೆ ಬಂದಿದ್ದು, ಈ ದೇಶದ ಪ್ರಧಾನಿಯಾಗಿದ್ದು ಎಲ್ಲವೂ ಕೂಡ ಇತಿಹಾಸ. ಸದ್ಯ ಮಿತ್ರರೇ, ಮನಮೋಹನ್ ಸಿಂಗ್ ನಮ್ಮ ಜೊತೆಗಿಲ್ಲ. ಪಾಕಿಸ್ತಾನದಲ್ಲಿ ಹುಟ್ಟಿದಂತಹ ಮನಮೋಹನ್ ಸಿಂಗ್ ಭಾರತಕ್ಕೆ ಬಂದು ರಾಜಕಾರಣಿಯಾಗಿ ಒಬ್ಬ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಕರೆಸಿಕೊಂಡಿದ್ದು ಹೇಗೆ? ಅವರ ಜೀವನದ ಸಂಕ್ಷಿಪ್ತ ಚಿತ್ರಣವನ್ನ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಪ್ರತಿಯೊಬ್ಬ ಭಾರತೀಯನೂ ಕೂಡ ಮನಮೋಹನ್ ಸಿಂಗ್ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಕೆಲವರು ಅನಾವಶ್ಯಕವಾಗಿ ಅವರನ್ನ ಟೀಕೆ ಮಾಡ್ತಾರೆ. ಆದ್ರೆ ಹೇಗೆ ಮನಮೋಹನ್ ಸಿಂಗ್ ಅವರು ಪರಿಸ್ಥಿತಿಯ ಕೈಗೊಂಬೆ ಆಗಿದ್ರು? ಯಾಕೆ ಅವರ ವಿರುದ್ಧ ಟೀಕೆಗಳು ಕೇಳಿ ಬಂದ್ವು? ಅವರನ್ನ ಯಾಕೆ ಮೌನಿ ಪ್ರಧಾನಿ ಅಂತ ಕರೀತಾ ಇದ್ರು? ಅಸಮರ್ಥ ಅಂತ ಯಾಕೆ ಅವರನ್ನ ದೂಷಿಸ್ತಾ ಇದ್ರು? ಅದರಲ್ಲಿ ಅವ್ರ ತಪ್ಪೇನಾದ್ರೂ ಇತ್ತ? ಎಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮನಮೋಹನ್ ಸಿಂಗ್ ಹುಟ್ಟಿದ್ದು ಸೆಪ್ಟೆಂಬರ್ 26, 1932. ಅವಿಭಜಿತ ಭಾರತದ ಪಂಜಾಬ್ ಪ್ರಾಂತ್ಯದಲ್ಲಿದ್ದಂತಹ ಗಾಹ ಅನ್ನುವಂತಹ ಗ್ರಾಮದಲ್ಲಿ ಅವರ ಜನನ ಆಗುತ್ತೆ. ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಅವರು ಹುಟ್ಟುತ್ತಾರೆ. ಈ ಗಾಹ ಗ್ರಾಮ ಇವತ್ತು ಪಾಕಿಸ್ತಾನದಲ್ಲಿದೆ. 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂತು. ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ಆಯಿತು. ಈ ವಿಭಜನೆಯಾದಂತಹ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಇಡೀ ಕುಟುಂಬ ಭಾರತಕ್ಕೆ ವಲಸೆ ಬರುತ್ತೆ. ಭಾರತದಲ್ಲಿ ಅವರು ಜೀವನವನ್ನು ಕಂಡುಕೊಳ್ತಾರೆ. ಅವರು 15 ವರ್ಷ ಇದ್ದಂತಹ ಸಂದರ್ಭದಲ್ಲಿ ಅವರು ಭಾರತಕ್ಕೆ ಬರ್ತಾರೆ. ಅವರು ಪ್ರಾಥಮಿಕ ಶಿಕ್ಷಣವನ್ನ ಉರ್ದು ಭಾಷೆಯಲ್ಲಿ ಮಾಡಿರ್ತಾರೆ. ಪಂಜಾಬಿ ಅವರ ಮದರ್ ಟಂಗ್ ಆಗಿರುತ್ತೆ. ಅನಂತರ ಭಾರತದಲ್ಲೇ ಓದ್ತಾರೆ. 1957ರಲ್ಲಿ ಪಂಜಾಬ್ ವಿವಿಯಲ್ಲಿ ಎಕನಾಮಿಕ್ಸ್ ಲೆಕ್ಚರ್ ಆಗಿ ಅವರು ತನ್ನ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಅನಂತರ ಅವರು ಪಂಜಾಬ್ ವಿವಿಯಲ್ಲೇ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಅರ್ಥಶಾಸ್ತ್ರಜ್ಞರಾಗಿ ಬಹಳ ದೊಡ್ಡ ಸಾಧನೆಯನ್ನ ಮನಮೋಹನ್ ಸಿಂಗ್ ಮಾಡಿದ್ರು. ಹೀಗಾಗಿ 1972ರಲ್ಲಿ ಆಗಿನ ವಿತ್ತ ಸಚಿವರ ಫೈನಾನ್ಸ್ ಅಡ್ವೈಸರ್ ಆಗಿ ನೇಮಕಗೊಳ್ತಾರೆ. ಅನಂತರ 1982ರಿಂದ 1985ರವರೆಗೆ ಈ ದೇಶದ 15ನೇ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಅವರು ಕಾರ್ಯನಿರ್ವಹಿಸ್ತಾರೆ. ನೀವೆಲ್ಲ ನೋಡಿರಬಹುದು, ಅನೇಕ ನೋಟುಗಳಲ್ಲಿ ಮನಮೋಹನ್ ಸಿಂಗ್ ಅವರ ಸಹಿ ಇರ್ತಾ ಇತ್ತು. ಈ ಹಿಂದಿನ ನೋಟುಗಳಲ್ಲಿ ಅಂದ್ರೆ ಅವರು 2.5 ವರ್ಷಗಳ ಕಾಲ ಈ ದೇಶದ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ರು. ಅನಂತರ ಮಿತ್ರರೇ, 1991ರಲ್ಲಿ ಮನಮೋಹನ್ ಸಿಂಗ್ ಅವರ ರಾಜಕೀಯ ಪ್ರವೇಶ ಆಗುತ್ತೆ. ಅದು ಕೂಡ ಒಂದು ವಿಚಿತ್ರ ಸನ್ನಿವೇಶದಲ್ಲಿ. 1991ರಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ಆಗುತ್ತೆ. ಆಗ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ನರಸಿಂಹರಾವ್ ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಅಧೋಗತಿಯನ್ನು ತಲುಪಿರುತ್ತೆ. ಇದು ನರಸಿಂಹರಾವ್ ಅವರಿಗೂ ಕೂಡ ಅರಿವಿರುತ್ತೆ. ಹೀಗಾಗಿ ಒಬ್ಬ ಯೋಗ್ಯ ವ್ಯಕ್ತಿಗೆ ಫೈನಾನ್ಸ್ ಮಿನಿಸ್ಟ್ರಿಯನ್ನ ಕೊಡಬೇಕು ಅಂತ ನರಸಿಂಹರಾವ್ ಯೋಚನೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ನರಸಿಂಹರಾವ್ ಅವರು ಒಂದು ಸಂದೇಶ ಕೊಡ್ತಾರೆ, ನೀವು ವಿತ್ತ ಸಚಿವರಾಗಬೇಕು ಅಂತ. ಇದನ್ನ ಸ್ವತಃ ಮನಮೋಹನ್ ಸಿಂಗ್ ಅವರೇ ಹೇಳ್ಕೊಂಡಿದ್ದಾರೆ. ನರಸಿಂಹರಾವ್ ಪ್ರಧಾನಿಯಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಆಗಿನ ಫೈನಾನ್ಸ್ ಸೆಕ್ರೆಟರಿಯನ್ನ ಮನಮೋಹನ್ ಸಿಂಗ್ ಅವರ ಮನೆಗೆ ಕಳುಹಿಸಿದ್ರಂತೆ. ನೀವು ನಾಳೆ ರಾಷ್ಟ್ರಪತಿ ಭವನದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಈ ಸಂದೇಶವನ್ನ ನರಸಿಂಹರಾವ್ ಅವರು ಕಳುಹಿಸಿದ್ರಂತೆ. ಆಗ ಮನಮೋಹನ್ ಸಿಂಗ್ ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಯಾಕೆ ಗೊತ್ತಾ ಮಿತ್ರರೇ? ಮನಮೋಹನ್ ಸಿಂಗ್ RBIನ ಗವರ್ನರ್ ಆಗಿದ್ರು. ಈ ದೇಶದ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಫೈನಾನ್ಸ್ ಮಿನಿಸ್ಟ್ರಿ ಅಂತಂದ್ರೆ ಅದು ಕಬ್ಬಿಣದ ಕಡಲೆ, ಅದು ಹೂವಿನ ಹಾದಿ ಅಲ್ಲ, ಮುಳ್ಳಿನ ಹಾದಿ ಎನ್ನುವಂಥದ್ದು ಮನಮೋಹನ್ ಸಿಂಗ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆರಂಭದಲ್ಲಿ ನರಸಿಂಹರಾವ್ ಅವರ ಈ ಆಫರ್ ಅನ್ನ ಮನಮೋಹನ್ ಸಿಂಗ್ ಒಪ್ಕೊಂಡಿಲ್ಲ, ಬೇಡ ಅದನ್ನ ಅಂತ ತಿರಸ್ಕಾರ ಮಾಡಿದ್ರಂತೆ. ಆದರೆ ನರಸಿಂಹರಾವ್ ಅವರು ಪಟ್ಟು ಹಿಡಿದು ನೀವು ನಾಳೆ ಬಂದು ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಲೇಬೇಕು ಅಂತ ಆಜ್ಞೆ ಮಾಡೋದ್ರಂತೆ. ಆಗ ಮನಮೋಹನ್ ಸಿಂಗ್ ಅವರಿಗೆ ಯಾವುದೇ ದಾರಿ ಕಾಣದೆ ಅದನ್ನು ಒಪ್ಕೊಳ್ಬೇಕಾಗಿ ಬಂತಂತೆ. ನಂತರ ಮನಮೋಹನ್ ಸಿಂಗ್ ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು, ಅನಂತರ ಅವರು ಕೈಗೊಂಡಂತಹ ನಿರ್ಧಾರಗಳು ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ. ಅದನ್ನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಮನಮೋಹನ್ ಸಿಂಗ್ ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಆದಂತಹ ಸಂದರ್ಭದಲ್ಲಿ ಈ ದೇಶದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದ್ದಿದ್ದು ಕೇವಲ $1 ಬಿಲಿಯನ್. ಎಷ್ಟು ಮಿತ್ರರೇ? $1 ಬಿಲಿಯನ್. ಅಂದ್ರೆ ಕೇವಲ 2 ವಾರಗಳ ಕಾಲ ಈ ದೇಶದ ವಿದೇಶಿ ವಿನಿಮಯವನ್ನು ನಿಭಾಯಿಸಬಹುದಾಗಿತ್ತು. ಅಷ್ಟು ಹಣ ಮಾತ್ರ ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ನಲ್ಲಿತ್ತು. ಆಗ ಮನಮೋಹನ್ ಸಿಂಗ್ ಅವರಿಗೆ ಏನು ದಾರಿ ತೋರಲಿಲ್ಲ. ಯಾಕೆಂದ್ರೆ ಇದನ್ನು ಹೀಗೆ ಬಿಟ್ರೆ ಈ ದೇಶ ದಿವಾಳಿ ಆಗ್ಬಿಡುತ್ತೆ, ಬ್ಯಾಂಕ್ ಕರಪ್ಟ್ ದೇಶವಾಗಿ ಹೊರಹೊಮ್ಮುತ್ತೆ. ಹೀಗಾಗಿ ಮನಮೋಹನ್ ಸಿಂಗ್ ಅವರು ಒಂದು ದಿಟ್ಟ ನಿರ್ಧಾರವನ್ನ ಮಾಡ್ತಾರೆ. PV ನರಸಿಂಹರಾವ್ ಅವರ ಬಳಿಯಲ್ಲಿ ತನ್ನ ಪ್ಲಾನ್ ಅನ್ನ ಮುಂದಿಡ್ತಾರೆ. ಆ ಪ್ಲಾನ್ ಏನು ಕೇಳಿದ್ರೆ, ಈ ದೇಶವನ್ನ ಸೋಷಿಯಲಿಸ್ಟ್ ಎಕಾನಮಿಯಿಂದ ಕ್ಯಾಪಿಟಲಿಸ್ಟಿಕ್ ಎಕಾನಮಿಗೆ ಬದಲಾಯಿಸುವಂತಹದ್ದು. ಈ ಒಂದು ರ್ಯಾಷನಲ್ ಐಡಿಯಾವನ್ನ PV ನರಸಿಂಹರಾವ್ ಅವರ ಮುಂದೆ ಮನಮೋಹನ್ ಸಿಂಗ್ ಇಡ್ತಾರೆ. ನರಸಿಂಹರಾವ್ ಒಪ್ಕೊಳ್ತಾರೆ. ನೀವೆಂತಹದೇ ನಿರ್ಧಾರ ಕೈಗೊಂಡ್ರೂ ಕೂಡ ನನ್ನ ಬೆಂಬಲ ಅದಕ್ಕಿರುತ್ತೆ. ನೀವು ದಿಟ್ಟವಾದಂತಹ ನಿರ್ಧಾರವನ್ನ ಕೈಗೊಳ್ಳಿ, ದೇಶವನ್ನ ಈ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿ ಅಂತೇಳಿ PV ನರಸಿಂಹರಾವ್ ಮನಮೋಹನ್ ಸಿಂಗ್ಗೆ ಫ್ರೀ ಹ್ಯಾಂಡ್ ಕೊಟ್ಟು ಬಿಡ್ತಾರೆ. ಅದಾದ ಮೇಲೆ ಮಿತ್ರರೇ, ಮನಮೋಹನ್ ಸಿಂಗ್ LPGಯ ನಿರ್ಧಾರ ಮಾಡ್ತಾರೆ. ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್. ಇದು ಈ ದೇಶದಲ್ಲಿ ಒಂದು ದೊಡ್ಡ ಮೈಲುಗಲ್ಲು.
ಭಾರತದ ಎಕಾನಮಿ ಪಬ್ಲಿಕ್ ಸೆಕ್ಟರ್ಗೆ ತೆರೆದುಕೊಳ್ತು. ಈ ಕಾರಣದಿಂದಾಗಿ ಭಾರತಕ್ಕೆ FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ದೊಡ್ಡ ಪ್ರಮಾಣದಲ್ಲಿ ಬರೋದಕ್ಕೆ ಶುರುವಾಯಿತು. ಅಷ್ಟು ದಿನ ಏನು ಭಾರತದ ಎಕಾನಮಿ ಕುಸಿಯುವ ಹಂತದಲ್ಲಿ ಇತ್ತಲ್ಲ, ಕುಸಿಯುವ ಎಕಾನಮಿಯಾಗಿ ಕಾಣಿಸ್ತಾ ಇತ್ತಲ್ಲ, ಆನಂತರ ಗ್ರೋಯಿಂಗ್ ಎಕಾನಮಿಯಾಗಿ ಬದಲಾಯಿತು. ಇವತ್ತು ನಾವೇನ್ ಹೇಳ್ತೀವಿ, ಭಾರತ ವಿಶ್ವದಲ್ಲಿ ವೇಗವಾಗಿ ಬೆಳೆಯುತ್ತಿರುವಂತಹ ಎಕಾನಮಿ ಅಂತ. ಆದ್ರೆ ಮಿತ್ರರೇ, ಇದಕ್ಕೆ ಫೌಂಡೇಶನ್ ಸ್ಟೋನ್ ಇಟ್ಟಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಿತ್ತ ಸಚಿವರಾಗಿ ಕೈಗೊಂಡಂತಹ ನಿರ್ಧಾರದ ಕಾರಣದಿಂದಾಗಿ ಭಾರತದ ಎಕಾನಮಿ ವೇಗವಾಗಿ ಬೆಳೆಯೋದಕ್ಕೆ ಶುರುವಾಯಿತು. ಅನಂತರ ಮಿತ್ರರೇ, 1992ರಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಒಂದು ದೊಡ್ಡ ಹರ್ಡಲ್ ಎದುರಾಗುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಹೊರಗೆ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ನಲ್ಲಿ ದೊಡ್ಡ ಮಟ್ಟದ ಸ್ಕ್ಯಾಮ್ ಅದು. ಆ ಕಾಲಕ್ಕೆ ಭಾರತವನ್ನ ನಡುಗಿಸಿದಂತಹ ಸ್ಕ್ಯಾಮ್. ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ರಾಜೀನಾಮೆ ಕೊಡಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗ್ಬಿಡುತ್ತೆ. ಯಾಕೆಂದ್ರೆ ಇವರು ವಿತ್ತ ಸಚಿವರಾಗಿದ್ರು, ಇವರೇನು ಆ ಸ್ಕ್ಯಾಮ್ ನಲ್ಲಿ ಭಾಗಿಯಾಗಿರಲಿಲ್ಲ. ಆದ್ರೂ ಕೂಡ ವಿಪಕ್ಷಗಳು ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡ್ತವೆ. ಮನಮೋಹನ್ ಸಿಂಗ್ಗೆ ಒತ್ತಡ ಎದುರಾಗುತ್ತೆ. ಅವರು ರಾಜೀನಾಮೆಗೂ ಕೂಡ ನಿರ್ಧಾರ ಮಾಡಿರ್ತಾರೆ. ಆದ್ರೆ ಇದನ್ನ ಆಗಿನ ಪ್ರಧಾನಿಯಾಗಿದ್ದಂತಹ PV ನರಸಿಂಹರಾವ್ ಒಪ್ಕೊಂಡಿರಲಿಲ್ಲ. ಯಾವ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬಾರದು, ನನಗೆ ನಿಮ್ಮ ಬಗ್ಗೆ ಗೊತ್ತು, ನಿಮಗೆ ನಾನು ಬೆಂಬಲಕ್ಕೆ ನಿಂತ್ಕೊಳ್ತೀನಿ ಅಂತ ಆಗ ಧೈರ್ಯ ತುಂಬಿದ್ರು. ಹೀಗಾಗಿ ಮನಮೋಹನ್ ಸಿಂಗ್ ಅವರು ವಿತ್ತ ಸಚಿವರಾಗಿ ತನ್ನ ಅವಧಿಯನ್ನ ಪೂರೈಸಿದ್ರು. ಮನಮೋಹನ್ ಸಿಂಗ್ ಆಕ್ಸಿಡೆಂಟಲ್ ಆಗಿ ರಾಜಕಾರಣಕ್ಕೆ ಬಂದಿದ್ದು PV ನರಸಿಂಹರಾವ್ ಬಯಸಿದ ಕಾರಣದಿಂದಾಗಿ. ಅನಂತರ ಅವರು ರಾಜ್ಯಸಭಾ ಸದಸ್ಯರಾಗಿ ಮುಂದುವರೆದಿರ್ತಾರೆ. 1998ರಿಂದ 2004ರವರೆಗೆ ಅಟಲ್ ಬಿಹಾರಿ ವಾಜಪೇಯಿ ಈ ದೇಶದ ಪ್ರಧಾನಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ರಾಜ್ಯಸಭೆಯ ವಿಪಕ್ಷ ನಾಯಕನಾಗಿ ಕೆಲಸ ಮಾಡಿರ್ತಾರೆ. ಮನಮೋಹನ್ ಸಿಂಗ್ ಒಮ್ಮೆ ಮಾತ್ರ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು. 1999ರಲ್ಲಿ ಸೌತ್ ದೆಹಲಿಯಿಂದ ಸ್ಪರ್ಧೆ ಮಾಡಿದ್ರು. ಆದರೆ ಅವರಿಗೆ ಸೋಲಾಗುತ್ತೆ. ಬಿಜೆಪಿಯ ವಿಜಯ್ ಕುಮಾರ್ ಮಲ್ಹೋತ್ರಾ ಮುಂದೆ ಮನಮೋಹನ್ ಸಿಂಗ್ ಅವರು 29,999 ಮತಗಳ ಅಂತರದಿಂದ ಸೋಲು ಕಾಣ್ತಾರೆ. ಅದಾದ ಮೇಲೆ ಅವರು ಎಂದೂ ಕೂಡ ಲೋಕಸಭೆಗೆ ಸ್ಪರ್ಧೆ ಮಾಡಿರಲಿಲ್ಲ. ಅನಂತರ 2004ರಲ್ಲಿ ಈ ದೇಶದ ರಾಜಕಾರಣದಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಧಿಕಾರದಲ್ಲಿದ್ದಂತಹ ವಾಜಪೇಯಿ ಅವರು ಸೋತ್ ಹೋಗ್ತಾರೆ. ಅಂದ್ರೆ NDAಗೆ ಕೇವಲ 181 ಸ್ಥಾನ ಬರುತ್ತೆ. ಬಿಜೆಪಿಯ ಸ್ಥಾನಗಳು 138ಕ್ಕೆ ಕುಸಿಯುತ್ತೆ. ಹೀಗಾಗಿ ಬಿಜೆಪಿಗೆ ಬಹುಮತ ಇರಲಿಲ್ಲ, NDAಗೆ ಕೂಡ ಬಹುಮತ ಇರಲಿಲ್ಲ. ವಾಜಪೇಯಿ ರಾಜೀನಾಮೆ ಕೊಡಬೇಕಾದಂತಹ ಸನ್ನಿವೇಶ ಬರುತ್ತೆ. ಆಗ ಮಿತ್ರರೇ, ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುತ್ತೆ. ಕಾಂಗ್ರೆಸ್ಗೆ 145 ಸ್ಥಾನಗಳು ಬಂದಿರುತ್ತೆ. ಅದೇ ರೀತಿಯಾಗಿ UPAಗೆ 218 ಸ್ಥಾನಗಳು ಬಂದಿರುತ್ತೆ. ಆಗ ಸೋನಿಯಾ ಗಾಂಧಿ ಪ್ರಧಾನಿ ಆಗೋದಕ್ಕೆ ಬಯಸ್ತಾರೆ. ಆದರೆ ಸೋನಿಯಾ ಗಾಂಧಿ ಪ್ರಧಾನಿ ಆಗೋದಕ್ಕೆ ಟೆಕ್ನಿಕಲ್ ಕಾರಣಗಳು ಎದುರಾಗ್ತವೆ. ಹೀಗಾಗಿ ಪ್ರಧಾನಿ ಆಗೋದಕ್ಕೆ ಸಾಧ್ಯ ಆಗಲ್ಲ. ಮುಂದೆ ಯಾರು ಪ್ರಧಾನಿ ಆಗಬೇಕು ಅನ್ನುವಂತಹ ಪ್ರಶ್ನೆ ಉದ್ಭವಿಸುತ್ತೆ. ಆಗ ಸೋನಿಯಾ ಗಾಂಧಿ ಅವರು ಪಿಕ್ ಮಾಡಿದಂತಹ ಹೆಸರೇ ಡಾಕ್ಟರ್ ಮನಮೋಹನ್ ಸಿಂಗ್. ಮಿತ್ರರೇ, ಅನೇಕ ದಿಗ್ಗಜರು ಕಾಂಗ್ರೆಸ್ನಲ್ಲಿದ್ರು, ಬೇರೆ ಬೇರೆಯವರ ಹೆಸರು ಕೇಳಿ ಬರ್ತಾ ಇತ್ತು. ಆದ್ರೂ ಕೂಡ ಮನಮೋಹನ್ ಸಿಂಗ್ ಅವರನ್ನ ಸೋನಿಯಾ ಗಾಂಧಿ ಆಯ್ಕೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಮನಮೋಹನ್ ಸಿಂಗ್ ಅತ್ಯಂತ ನಿಷ್ಠರಾಗಿದ್ರು. ಮನಮೋಹನ್ ಸಿಂಗ್ ಮೃದುಭಾಷಿಯಾಗಿದ್ರು. ರಾಜಕೀಯವಾಗಿ ದೊಡ್ಡ ಆಂಬಿಷನ್ ಇರಲಿಲ್ಲ. ಅವರಿಗೆ ಪಕ್ಷವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು, ಪಕ್ಷದಲ್ಲಿ ದೊಡ್ಡ ನಾಯಕನಾಗಿ ಬೆಳಿಬೇಕು, ನನ್ನ ಮಗನನ್ನ ಅಧಿಕಾರಕ್ಕೆ ತರಬೇಕು, ಇದು ಯಾವ ಉದ್ದೇಶವೂ ಇರಲಿಲ್ಲ. ಅವರು ದೇಶಕ್ಕಾಗಿ ದುಡಿಯುವಂತಹ ಒಬ್ಬ ಮುತ್ಸದ್ದಿ ಆರ್ಥಿಕ ತಜ್ಞರಾಗಿದ್ರು. ಹೀಗಾಗಿ ಸೋನಿಯಾ ಗಾಂಧಿ ಅವರು ಈಸಿಯಾಗಿ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಪಿಕ್ ಮಾಡ್ತಾರೆ. ಮನಮೋಹನ್ ಸಿಂಗ್ ಪ್ರಧಾನಿ ಆದ್ರೆ ಪಕ್ಷದ ಮೇಲಿನ ನನ್ನ ಹಿಡಿತ ತಪ್ಪೋದಿಲ್ಲ ಅನ್ನುವಂಥದ್ದು ಸೋನಿಯಾ ಗಾಂಧಿ ಅವರಿಗೆ ಗೊತ್ತಿತ್ತು. ಈ ಕಾರಣದಿಂದಾಗಿ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡ್ತಾರೆ. ಅನಂತರ ಮಿತ್ರರೇ, 2004ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. 2009ರಲ್ಲಿ ಪುನರಾಯ್ಕೆ ಆಗ್ತಾರೆ. ನಿರಂತರವಾಗಿ 10 ವರ್ಷಗಳ ಕಾಲ ಈ ದೇಶದ ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ಕಾರ್ಯನಿರ್ವಹಿಸಿದ್ದಾರೆ. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ, ಮನಮೋಹನ್ ಸಿಂಗ್ ಬಲಿಪಶು ಆಗಿದ್ದೇ ಜಾಸ್ತಿ. ಮಿತ್ರರೇ, ಮನಮೋಹನ್ ಸಿಂಗ್ ವೈಯಕ್ತಿಕವಾಗಿ ಭ್ರಷ್ಟ ಅಲ್ಲ. ಅವ್ರು ಯಾವತ್ತೂ ಕೂಡ 1 ರೂಪಾಯಿಯನ್ನ ಕೈಯಲ್ಲಿ ಮುಟ್ಟದವರಲ್ಲ. ಅಂತಹ ಒಂದು ಬದ್ಧತೆ ಅವರಿಗಿತ್ತು. ಅವರು ಅಪ್ರತಿಮ ದೇಶಭಕ್ತ, ದೇಶಕ್ಕಾಗಿ ಕೆಲಸ ಮಾಡದಂತಹ ಒಬ್ಬ ಮಹಾನ್ ಮೇಧಾವಿ ವ್ಯಕ್ತಿ. ಆದ್ರೇನ್ ಮಾಡೋದು ಮಿತ್ರರೇ, ಅವರು ವಿತ್ತ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಹರ್ಷದ್ ಮೆಹತಾನ ಸ್ಕ್ಯಾಮ್ ಬರುತ್ತೆ. ಅದರಲ್ಲಿ ಮನಮೋಹನ್ ಸಿಂಗ್ ವಿನಾಕಾರಣ ಟೀಕೆಯನ್ನು ಎದುರಿಸಬೇಕಾಗುತ್ತೆ. ಅನಂತರ ಪ್ರಧಾನಿಯಾದಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಗೆ ಬಹುಮತ ಇರಲಿಲ್ಲ. ಮಿತ್ರ ಪಕ್ಷಗಳನ್ನು ಸೇರಿಸಿಕೊಂಡು ಅಧಿಕಾರ ನಡೆಸಬೇಕಾದಂತಹ ಸನ್ನಿವೇಶ ಬಂತು. ಪೂರ್ಣ ಬಹುಮತವೂ ಕೂಡ UPAಗೆ ಕೂಡ ಇರಲಿಲ್ಲ ಮೊದಲ ಟರ್ಮ್ನಲ್ಲಿ. ಹೀಗಾಗಿ ಎಲ್ಲರ ಮಾತನ್ನ ಕೇಳಿಕೊಂಡು ಸರ್ಕಾರ ನಡೆಸಬೇಕಾದಂತಹ ಸನ್ನಿವೇಶ ಮನಮೋಹನ್ ಸಿಂಗ್ ಅವರಿಗೆ ಬಂದಿತ್ತು. ಮಿತ್ರರ, ಯೋಚನೆ ಮಾಡಿ, ಈಗ ನರೇಂದ್ರ ಮೋದಿ ಅವರು 240 ಸೀಟನ್ನು ಹೊಂದಿದ್ದಾರೆ. ಅಂದ್ರೆ ಬಿಜೆಪಿಗೆ 240 ಸೀಟ್ ಇದೆ. ಮಿತ್ರ ಪಕ್ಷಗಳ ಪಾರುಪತ್ಯ ಏನ್ ಜಾಸ್ತಿ ಇಲ್ಲ. ಆದ್ರೂ ಕೂಡ ಕೇಂದ್ರ ಸರ್ಕಾರವನ್ನು ಅಲುಗಾಡಿಸುವಂತಹ ಕೆಲಸವನ್ನ ಮಿತ್ರ ಪಕ್ಷಗಳು ಮಾಡ್ತವೆ. ಆದ್ರೆ ಮನಮೋಹನ್ ಸಿಂಗ್ ಸ್ಥಿತಿಯನ್ನ ನೋಡಿ, ಕಾಂಗ್ರೆಸ್ ಗೆದ್ದಿದ್ದು ಕೇವಲ 145 ಸ್ಥಾನ ಮಾತ್ರ. UPA ಗೆದ್ದಿದ್ದು 218. ಅಂದ್ರೆ ಮಿತ್ರ ಪಕ್ಷಗಳು ಸೇರಿದ್ರೂ ಕೂಡ 218 ಸ್ಥಾನಗಳು ಮಾತ್ರ ಇದ್ವು. ಎಡಪಕ್ಷಗಳ ಒಕ್ಕೂಟ ಒಂದು 59 ಸೀಟನ್ನ ಗೆದ್ದಿತ್ತು. ಹಾಗೆ ಸಮಾಜವಾದಿ ಪಕ್ಷದ ಬಳಿಯಲ್ಲಿ ಸ್ವಲ್ಪ ಸೀಟ್ಗಳಿದ್ವು. ಇವರನ್ನೆಲ್ಲ ಸೇರಿಸಿಕೊಂಡು ಒಂದು ಮೈನಾರಿಟಿ ಗವರ್ನಮೆಂಟ್ ಅನ್ನ ಮನಮೋಹನ್ ಸಿಂಗ್ ರೂಪಿಸಿದ್ರು. ಹೀಗಾಗಿ ಮನಮೋಹನ್ ಸಿಂಗ್ ಎಲ್ಲರ ಮಾತನ್ನ ಕೇಳಬೇಕಾಗಿತ್ತು. ಯಾವುದೇ ಒಂದು ಗಟ್ಟಿ ನಿರ್ಧಾರವನ್ನು ಅವರು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅಣು ಒಪ್ಪಂದದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಡಬೇಕಾದಂತಹ ಸನ್ನಿವೇಶ ಬರುತ್ತೆ. ಅದು ದೊಡ್ಡ ವಿವಾದ ಆಗುತ್ತೆ ಬಿಡಿ, ಅದನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಮನಮೋಹನ್ ಸಿಂಗ್ ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಪ್ರಧಾನಮಂತ್ರಿ ಆಗಿದ್ರು. ಅವರಿಗೆ ಸಂಕಷ್ಟಗಳು ಪದೇ ಪದೇ ಎದುರಾಗ್ತಾ ಇದ್ವು. ಹೀಗಾಗಿ ಕೋಲ್ಗೇಟ್ ಸ್ಕ್ಯಾಮ್ ಕೇಳಿ ಬರುತ್ತೆ, 2G ತರಂಗಾಂತರ ಹಗರಣ ಕೇಳಿ ಬರುತ್ತೆ, ಕಾಮನ್ವೆಲ್ತ್ ಹಗರಣ ಆಗುತ್ತೆ. ಒಂದಾದ ಮೇಲೆ ಒಂದು ಹಗರಣವನ್ನು ಅವರ ಸರ್ಕಾರ ಎದುರಿಸಬೇಕಾಗುತ್ತೆ. ಇದೆಲ್ಲದರ ಹೊಣೆಯನ್ನು ಮನಮೋಹನ್ ಸಿಂಗ್ ಎದುರಿಸಬೇಕಾಗುತ್ತೆ. ಒಂದು ರೀತಿಯಲ್ಲಿ ಪರಿಸ್ಥಿತಿಯ ಕೈಗೊಂಬೆ ಆಗ್ತಾರೆ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಅವರು ಮುಕ್ತವಾಗಿ ಅಧಿಕಾರವನ್ನು ನಡೆಸೋದಕ್ಕೆ ಪಕ್ಷದೊಳಗೂ ಕೂಡ ಅಧಿಕಾರ ಇರಲಿಲ್ಲ. ಯಾಕೆಂದ್ರೆ ಸೋನಿಯಾ ಗಾಂಧಿ ಅವರ ಹಿಡಿತ ವಿಪರೀತವಾಗಿತ್ತು. ಮನಮೋಹನ್ ಸಿಂಗ್ ಅವರ ಮೊದಲ ಅವಧಿಯಲ್ಲಿ ಇಡೀ ಸರ್ಕಾರವನ್ನು ಸೋನಿಯಾ ಗಾಂಧಿ ಅವರು ಕಂಟ್ರೋಲ್ ಮಾಡ್ತಾ ಇದ್ರು. ಎರಡನೇ ಅವಧಿಯಲ್ಲಿ ರಾಹುಲ್ ಗಾಂಧಿ
ಗಾಂಧಿ ಪ್ರವರ್ಧಮಾನಕ್ಕೆ ಬಂದ್ರು, ಅವರ ಕಂಟ್ರೋಲ್ ಜಾಸ್ತಿ ಆಯಿತು. ಹೀಗಾಗಿ ಮನಮೋಹನ್ ಸಿಂಗ್ ಅವರಿಗೆ 1991ರಿಂದ 96ರವರೆಗೆ ಅವರು ವಿತ್ತ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಮುಕ್ತ ಅವಕಾಶಗಳೇನು ಸಿಕ್ಕಿತ್ತಲ್ಲ, ಫ್ರೀ ಹ್ಯಾಂಡ್ ಸಿಕ್ಕಿತ್ತಲ್ಲ, ಅದು ಅವರು ಪ್ರಧಾನಿಯಾಗಿ 10 ವರ್ಷ ಇದ್ರೂ ಕೂಡ ಆ ಅವಕಾಶಗಳು ಸಿಕ್ಕಿಲ್ಲ. ಯಾವುದೊಂದು ದೊಡ್ಡ ನಿರ್ಧಾರವನ್ನು ಏಕಾಂಗಿಯಾಗಿ ಕೈಗೊಳ್ತೀನಿ, ಮುಕ್ತವಾಗಿ ಅಧಿಕಾರವನ್ನು ಚಲಾಯಿಸ್ತೀನಿ ಅನ್ನೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಮಿತ್ರರೇ, ಇವತ್ತು ನರೇಂದ್ರ ಮೋದಿ ಅವರು ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರಲ್ಲ, ಅಂತಹ ನಿರ್ಧಾರಗಳನ್ನು ಮನಮೋಹನ್ ಸಿಂಗ್ ಅವಧಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಕಾರಣ ಏನು ಕೇಳಿದ್ರೆ, ಮನಮೋಹನ್ ಸಿಂಗ್ ಅವರು ಪರಿಸ್ಥಿತಿಯ ಕೈಗೊಂಬೆ ಆಗಿದ್ರು. ಹೀಗಾಗಿ 2014ರಲ್ಲಿ ಅವರು ಅಧಿಕಾರದಿಂದ ಇಳಿತಾರಲ್ಲ, ಹೀನಾಯವಾಗಿ ಕಾಂಗ್ರೆಸ್ ಸೋತ್ ಹೋಗುತ್ತೆ, ಒಂದು ಐತಿಹಾಸಿಕ ಸೋಲನ್ನು ದಾಖಲಿಸುತ್ತೆ. ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪತ್ರಕರ್ತರು ನಾನಾ ಬಗೆಯ ಪ್ರಶ್ನೆಗಳನ್ನು ಕೇಳಿ ಮನಮೋಹನ್ ಸಿಂಗ್ ಅವರನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾರೆ. ಆಗ ಮನಮೋಹನ್ ಸಿಂಗ್ ಒಂದೇ ಮಾತಿಗೆ ಹೇಳ್ತಾರೆ, ನನ್ನನ್ನು ನಾನು ಯಾವತ್ತೂ ಕೂಡ ದುರ್ಬಲ ಎಂದು ಒಪ್ಪುವುದಿಲ್ಲ. ಇತಿಹಾಸ ನನ್ನ ಮೇಲೆ ದಯೆ ತೋರುತ್ತೆ. ನಾನೇನು ನಿರ್ಧಾರ ಕೈಗೊಂಡಿದ್ದೀನಿ ಅದು ಇತಿಹಾಸದಲ್ಲಿ ಫಲ ಸಿಗುತ್ತೆ. ಹೀಗಾಗಿ ಇತಿಹಾಸ ನನ್ನ ಮೇಲೆ ದಯೆ ತೋರುತ್ತೆ ಅಂತ ಹೇಳಿ ಮನಮೋಹನ್ ಸಿಂಗ್ ಹೇಳಿದ್ರು. ಇದು ಒಂದು ಮಾರ್ಮಿಕವಾದಂತಹ ಮಾತು. ಇದು ಸತ್ಯವೂ ಕೂಡ ಹೌದು. ಮನಮೋಹನ್ ಸಿಂಗ್ ವೈಯಕ್ತಿಕವಾಗಿ ದುರ್ಬಲರಾಗಿರಲಿಲ್ಲ. ಅವರು ಮಹಾಬುದ್ಧಿವಂತ. ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಅಂತಹ ಬುದ್ಧಿವಂತರನ್ನ ತೋರಿಸೋದಕ್ಕೂ ಸಿಗ್ತಾ ಇರಲಿಲ್ಲ. ಅಷ್ಟು ದೊಡ್ಡ ಎಕನಾಮಿಸ್ಟ್. ಆದರೆ ಪರಿಸ್ಥಿತಿಯ ಕೈಗೊಂಬೆ. ಸೋನಿಯಾ ಗಾಂಧಿ ಹೇಳಿದ್ದನ್ನು ಕೇಳಲೇಬೇಕಾಗಿತ್ತು. ಯಾಕೆಂದ್ರೆ ಪಕ್ಷ ಅವರ ಹಿಡಿತದಲ್ಲಿತ್ತು. ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿಯನ್ನ ಓವರ್ಟೇಕ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಅವರು ಹೇಳಿದ್ರು, ನನ್ನನ್ನ ನಾನು ದುರ್ಬಲ ಎಂದು ಒಪ್ಪುವುದಿಲ್ಲ, ಇತಿಹಾಸ ನನ್ನ ಮೇಲೆ ದಯೆ ತೋರುತ್ತೆ. ನಾನೇನು ನಿರ್ಧಾರ ಕೈಗೊಂಡಿದ್ದೀನಿ ಇದೆಲ್ಲವೂ ಕೂಡ ಇತಿಹಾಸದಲ್ಲಿ ಜನರಿಗೆ ಗೊತ್ತಾಗುತ್ತೆ, ಮುಂದೆ ಗೊತ್ತಾಗುತ್ತೆ ಅನ್ನೋದನ್ನ ಮನಮೋಹನ್ ಸಿಂಗ್ ಹೇಳಿದ್ರು. ಇವತ್ತು ಮಿತ್ರರೇ, ಮನಮೋಹನ್ ಸಿಂಗ್ ಅವರನ್ನ ಇತಿಹಾಸ ನೆನಪು ಮಾಡಿಕೊಳ್ಳುತ್ತೆ. ಬಹಳ ಗಣ್ಯರು ಅವರ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಮನಮೋಹನ್ ಸಿಂಗ್ ಬಗ್ಗೆ ಉತ್ತಮವಾದ ಮಾತಾಡಿದ್ದಾರೆ. ಅವರ ನಿಧನ ಈ ದೇಶಕ್ಕೆ ನಷ್ಟ ಆಗಿದೆ. ಅವರು ಎಕನಾಮಿಸ್ಟ್ ಆಗಿ ಕೈಗೊಂಡಂತಹ ನಿರ್ಧಾರಗಳನ್ನ ಈ ದೇಶ ಯಾವತ್ತೂ ಮರೆಯೋದಿಲ್ಲ ಅಂತ ಮೋದಿ ಕೂಡ ಹೇಳಿದ್ದಾರೆ. ಬರಾಕ್ ಒಬಾಮಾ ಕೂಡ ಮನಮೋಹನ್ ಸಿಂಗ್ ಜೊತೆಗೆ ಅತ್ಯುತ್ತಮವಾದಂತಹ ರಿಲೇಶನ್ಶಿಪ್ ಅನ್ನು ಹೊಂದಿದ್ರು. ಭಾರತ ಮತ್ತು ಅಮೆರಿಕದ ಸಂಬಂಧ ಸುಧಾರಣೆಯಲ್ಲಿ ಮನಮೋಹನ್ ಸಿಂಗ್ ಅವರ ಪಾತ್ರ ಬಹಳ ದೊಡ್ಡದು. ಹೀಗೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ, ಕಾಂಗ್ರೆಸ್ ಪಕ್ಷದಲ್ಲಿದ್ದಂತಹ ನಾಯಕತ್ವದ ಕಾರಣದಿಂದಾಗಿ ಮನಮೋಹನ್ ಸಿಂಗ್ ಸಾಧನೆಗೆ ಗ್ರಹಣ ಹಿಡಿದಿತ್ತು. ಹೀಗಾಗಿ ಅವರನ್ನ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್, ಮೌನಿ ಪ್ರಧಾನಿ ಹೀಗೆಲ್ಲ ಕೆಲವರು ಟೀಕೆ ಮಾಡ್ತಾರೆ. ಅದೇನೇ ಇದ್ರೂ ಕೂಡ ಮಿತ್ರರೇ, ಈ ದೇಶ ಇವತ್ತು ಆರ್ಥಿಕವಾಗಿ ಇಷ್ಟೊಂದು ಸುಭದ್ರವಾಗಿದೆ, ಗ್ರೋಯಿಂಗ್ ಎಕಾನಮಿ ಅಂತ ಕರೆಸ್ಕೊಳ್ತಾ ಇದೆ. ನಾವು 2047ಕ್ಕೆ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀವಿ. ಆ ದಿಕ್ಕಿನತ್ತ ಹೆಜ್ಜೆ ಇಡ್ತಾ ಇದ್ದೀವಿ ಅಂತಂದ್ರೆ 1991ರಿಂದ 96ರವರೆಗೆ ಮನಮೋಹನ್ ಸಿಂಗ್ ಆರ್ಥಿಕ ಸಚಿವರಾಗಿ ಕೈಗೊಂಡಂತಹ ನಿರ್ಧಾರಗಳು ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಅದೇ ಭಾರತದ ಎಕಾನಮಿಗೆ ಭದ್ರ ಬುನಾದಿ ಅಂತಂದ್ರೆ ಯಾವ ರೀತಿಯಲ್ಲೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಿತ್ರರೇ, ಮುಂದಿನ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಹೇಗೆ ಪ್ರಧಾನಿಯಾದ್ರು, ಯಾಕೋಸ್ಕರವಾಗಿ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರನ್ನೇ ಪ್ರಧಾನಮಂತ್ರಿ ಮಾಡಿದ್ರು, ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಯಾರು ಫ್ರಂಟ್ ರನ್ನರ್ ಆಗಿದ್ರು, ಮನಮೋಹನ್ ಸಿಂಗ್ ಹೇಗೆ ಅವರನ್ನು ಓವರ್ಟೇಕ್ ಮಾಡಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಎದುರಿಸಿದಂತಹ ಕೆಲ ಮುಜುಗರದ ಸನ್ನಿವೇಶಗಳೇನು, ಎಲ್ಲದನ್ನ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮನಮೋಹನ್ ಸಿಂಗ್ ಅವರನ್ನ ನೀವು ಯಾವ ರೀತಿಯಾಗಿ ನೆನಪು ಮಾಡ್ಕೊಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.